ಅಂಜನ ವೃಷಭ ರಾಶಿ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ 2025. ಶನಿ ನಿಮ್ಮ ಕಾರ್ಯವನ್ನು ಯಶಸ್ವಿ ಮಾಡ್ತಾನೆ ಮತ್ತು ನಿಮ್ಮ ಎಲ್ಲ ಕಷ್ಟಗಳು ಮುಕ್ತಾಯವಾಗುತ್ತೆ. ಅದು ಯಾವ ರೀತಿಯಲ್ಲಿ ಫಲಗಳಿದೆ, ಏನೇನು ಫಲಗಳಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶನೀಶ್ವರ ಎಂದು ಕಮೆಂಟ್ ಮಾಡಿ. ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಬದಲಾವಣೆ, ವ್ಯಾಪಾರದಲ್ಲಿ ಅಧಿಕವಾದಂಥ ಲಾಭವಾಗುತ್ತೆ. ಶನಿದೇವ ಎಂದು ಕಮೆಂಟ್ ಮಾಡಿ. ನಿಮ್ಮ ಕೆಲಸ ಕಾರ್ಯ ಎಲ್ಲ ಯಶಸ್ವಿ ಆಗುತ್ತೆ. ಬನ್ನಿ, ಈ ತಿಂಗಳಿನಲ್ಲಿ ನಿಮ್ಮ ಗುಣಲಕ್ಷಣ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಬನ್ನಿ ನೋಡಿ, ವಿಶೇಷವಾಗಿ ನೀವು ನ್ಯಾಯಯುತವಾಗಿ ಕೆಲಸವನ್ನು ಮಾಡ್ತೀರಾ ಮತ್ತು ನ್ಯಾಯವನ್ನು ಹುಡುಕ್ತೀರಾ ಮತ್ತು ಕೆಲಸದಲ್ಲಿ ಬಹಳಷ್ಟು ಹಾನೆಸ್ಟಾಗಿ ಕೆಲಸವನ್ನು ಮಾಡ್ತೀರಾ ಮತ್ತು ಯಾವುದು ತಪ್ಪುಗಳನ್ನು ಹೇಳಿಸ್ಕೋಬಾರ್ದು ಅನ್ನೋ ರೀತಿಯಲ್ಲಿ ನೀವು ಕೆಲಸವನ್ನು ನೀವು ಮಾಡುವಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಮತ್ತು ಬಹಳಷ್ಟು ರೀತಿಯಾದಂಥ ಅಲಂಕಾರಿ ವಸ್ತುಗಳ ಮೇಲೆ ಸ್ವಲ್ಪ ವ್ಯಾಮೋಹಕ್ಕೆ ಒಳಗಾಗುವಂಥ ಸಾಧ್ಯತೆ ಇದೆ ನಿಮ್ಮ ಗುಣ ಸ್ವಭಾವದಲ್ಲಿ ನೋಡಿದಾಗ. ಮತ್ತು ಯಾರ ತಂಟೆಗೂ ಹೋಗೋದಿಲ್ಲ, ಓಕೆನಾ. ಕೆಣಕಿದ್ರೆ ನೀವು ಅವ್ರನ್ನ ಬಿಡೋದಿಲ್ಲ, ಆ ರೀತಿಯಾದಂಥ ಒಂದು ಸ್ವಭಾವ. ಮತ್ತು ನಿಮಗೆ ಕಷ್ಟ ಅಂತ ಬಂದರೆ ಯಾರ ಸಹಾಯಕ್ಕೂ ನೀವು ಕರೆಯೋದಿಲ್ಲ. ನಿಮಗೇನು ಕಷ್ಟ ಬಂದಿದೆ ನೀವೇ ಅದನ್ನು ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ದಾರಿಯನ್ನು ರೂಪಿಸ್ಕೊಳ್ತೀರಾ. ಆ ರೀತಿಯಾದಂಥ ಒಂದು ಗುಣ ಸ್ವಭಾವ ಈ ತಿಂಗಳಿನಲ್ಲಿ ಇರುತ್ತೆ. ಮತ್ತು ಏನೇ ಕಷ್ಟ ಬಂದರೂ ಕೂಡ ಶಾಂತವಾಗಿ ಮನಸ್ಸಿನಲ್ಲಿ ನೆನೆಸ್ಕೊಂಡು ಅದನ್ನು ನುಂಗ್ಬಿಟ್ಟು ನೀವು ಜೀವನವನ್ನು ಮುಂದೆ ಸಾಕ್ತೀರಾ ಈ ತಿಂಗಳಿನಲ್ಲಿ. ಆ ರೀತಿಯಾದಂಥ ಒಂದು ಗುಣಲಕ್ಷಣ ನಿಮ್ಮಲ್ಲಿ ಇರ್ತಕ್ಕಂಥದ್ದು. ನೋಡಿ, ಮೊದಲನೇದಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ವಿಶೇಷವಾದಂಥ ಲಾಭವಿದೆ. ಯಾಕೆಂದರೆ ಶನಿದೇವನ ಅನುಗ್ರಹ ಬಹಳಷ್ಟು ಚೆನ್ನಾಗಿದೆ. ಯಾಕೆಂದರೆ ಶನಿ ನಿಮ್ಮ ಬೆನ್ನ ಹಿಂದೆನೇ ಕಾಪಾಡ್ತಾನೇ ಇರ್ತಾನೆ, ಓಕೆನಾ. ಆ ಪರಮಾತ್ಮ ಶನಿದೇವ ನಿಮ್ಮನ್ನು ಕಾಪಾಡ್ತಾನೆ, ಓಕೆನಾ. ಯಾವ ರೀತಿಯಲ್ಲಿ ಅಪ್ಪ ಅಂತ ಹೇಳಿದ್ರೆ, ನಿಮ್ಮ ಕೆಲಸದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಸ್ಥಾನಕ್ಕೆ ಹೋಗಬೇಕು, ಒಂದು ಒಳ್ಳೆ ರೀತಿಯಲ್ಲಿ ಯಶಸ್ಸನ್ನು ಪಡಿಬೇಕು ಅನ್ನೋದಕ್ಕೆ ಆ ಶನಿದೇವನಿಂದ ಯಶಸ್ವಿಯನ್ನು ಪಡೆಯುತ್ತೀರಾ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಕೆಲಸದಲ್ಲಿ ಸಾಕಷ್ಟು ರೀತಿಯಾದಂಥ ಯಾವುದೇ ಅಡ್ಡಿ ಆತಂಕಗಳು ಇರೋದಿಲ್ಲ ಮತ್ತು ಯಾವುದೇ ರೀತಿಯಾದಂಥ ಬೇಸರ ಇರೋದಿಲ್ಲ, ಓಕೆನಾ. ನೀವು ಎಲ್ಲರನ್ನೂ ಕೂಡ ಒಳ್ಳೆಯದನ್ನು ಮಾಡೋಕ್ಕೆ ಹೋಗ್ತಾ ಇರ್ತೀರ ಕೆಲಸ ಜಾಗದಲ್ಲಿ. ನಿಮಗೆ ಯಾರಾದರೂ ಏನಾದರೂ ಕೆಟ್ಟದನ್ನು ಬಯಸೋಕ್ಕೆ ಬರ್ತಾ ಇರ್ತಾರೆ ನೋಡಿ ನಿಮ್ಮ ಕೆಲಸ ಕ್ಷೇತ್ರದಲ್ಲಿ, ಅದು ಅವರು ಮಾಡಿದಂಥ ಕುತಂತ್ರಕ್ಕೆ ಅದು ಅವ್ರಿಗೆ ಹಿಂದೆ ತಿರುಗಿ ಬೀಳುವಂತಹ ಸಾಧ್ಯತೆಯು ಕೂಡ ಸಾಕಷ್ಟು ಇದೆ. ಆ ರೀತಿಯಾದಂಥ ಒಂದು ಫಲ ಈ ಒಂದು ಅಂಜನದ ಭವಿಷ್ಯದ ಮೂಲಕ ಕಾಣಿಸ್ತಾ ಇದೆ. ಅಂದರೆ ಅವರು ಮಾಡಿರ್ತಕ್ಕಂತಹ ಒಂದು ನಿಮ್ಮ ಮೇಲೇನು ಆರೋಪವನ್ನು ಹೊರಿಸಬೇಕು, ಪ್ರತ್ಯಾರೋಪವನ್ನು ಮಾಡಬೇಕು, ಮನಸ್ಸಿಗೆ ಕಿರಿಕಿರಿಯನ್ನು ಮಾಡಬೇಕು ಅಂತ ಹೇಳಿ ನಿಮ್ಮ ಕೆಲಸದಲ್ಲಿ ಸಾಕಷ್ಟು ರೀತಿಯಾದಂಥ ಪ್ರಯತ್ನವನ್ನು ಪಡ್ತಾ ಇರ್ತಾರಲ್ಲ, ಅವರ ಮಾಡಿದಂಥ ಪಾಪ ಅವರಿಗೆ ತಿರುಗಿ ಬೀಳುವಂತಹ ಸಾಧ್ಯತೆಯು ಕೂಡ ಇದೆ. ಯಾಕೆಂದರೆ ನೀವು ಕೆಲಸದಲ್ಲಿ ಶ್ರದ್ಧೆ ಇದೆ ನಿಮ್ಮಲ್ಲಿ. ಯಾಕೆಂದರೆ ನೋಡಿ, ಇನ್ನೊಂದೇನೆಂದರೆ ಶನಿದೇವ ಎಲ್ಲರಿಗೂ ಕೆಟ್ಟದ್ದು ಮಾಡ್ತಾನೆ ಅನ್ನೋದು ಬಹಳ ತಪ್ಪು. ಯಾಕೆಂದರೆ ಅವರವರ ಜಾತಕದಲ್ಲಿ ಅವರವರ ಸ್ಥಾನದಲ್ಲಿ ಯಾವ ರೀತಿಯಾದಂಥ ಬಲನಿದ್ದಾನೆ ಅನ್ನೋದ್ರ ಮೇಲೆ ಹೋಗುತ್ತೆ. ಯಾಕೆಂದರೆ ಶನಿದೇವ ಒಂದು ಒಳ್ಳೆಯ ಯಶಸ್ಸನ್ನು ಪಡಿಬೇಕು ಅಂದರೆ ಶನಿದೇವನ ಒಂದು ಶಕ್ತಿ ಅತ್ಯಗತ್ಯವಾಗದ್ದು, ಓಕೆನಾ. ಅವನ ಶಕ್ತಿ ಇದ್ರೇ ನೀವು ಜೀವನದಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ವಿಶೇಷವಾಗಿ ನೋಡಿದಾಗ ನಿಮ್ಮ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷವಾಗಿ ಸ್ವಲ್ಪ ಇನ್ನೊಂದೇನೆಂದರೆ, ಬಹಳಷ್ಟು ರೀತಿಯಾದಂಥ ಓದ್ತೀರಾ, ಭಾಳಷ್ಟು ರೀತಿಯಾದಂಥ ಅಭ್ಯಾಸವನ್ನು ಮಾಡ್ತೀರಾ. ಆದರೆ ಸ್ವಲ್ಪ ಓದಿದಂತಹ ವಿಷಯಗಳು ಮನಸ್ಸಿನಲ್ಲಿ ಉಳ್ಕೊಳ್ಳೋದಿಲ್ಲ, ಅಂದರೆ ನಿಮ್ಮ ಬುದ್ಧಿಶಕ್ತಿಯಲ್ಲಿ ಉಳಿದುಕೊಳ್ಳೋದಿಲ್ಲ. ಏಕೆಂದರೆ ನಾನಾ ರೀತಿಯಾದಂಥ ಆಲೋಚನೆಗಳು, ನಾನಾ ರೀತಿಯಾದಂಥ ತೊಂದರೆಗಳು ಮತ್ತು ಬಹಳಷ್ಟು ರೀತಿಯಾದಂಥ ಆತಂಕಕ್ಕೆ ಒಳಗಾಗುವಂಥ ಒಂದು ಗುಣಲಕ್ಷಣ ನಿಮಗೆ ಈ ತಿಂಗಳಿನಲ್ಲಿ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಸ್ವಲ್ಪ ಆದಷ್ಟು ಧ್ಯಾನವನ್ನು ಮಾಡಿ, ಆದಷ್ಟು ಗುರು ಹೇಳಿಕೊಟ್ಟಂಥ ಪಾಠವನ್ನು ಜ್ಞಾಪಿಸ್ಕೊಳ್ಳಿ. ವರ್ಷಾನುಗಟ್ಟಲೆ ಓದಿರ್ತೀರ, ಹೌದಾ. ಆ ವರ್ಷಾನುಗಟ್ಟಲೆ ಓದಿದಂಥ ವಿಷಯವನ್ನೆಲ್ಲ ಒಂದು ನಿಮ್ಮ ಮನಸ್ಸಿನಲ್ಲಿ ಆಲೋಚನೆಯನ್ನು ಮಾಡ್ತಾ ಹೋಗಿ. ಯಾಕೆಂದರೆ ವಿದ್ಯಾರ್ಥಿಗಳು ಏನು ತಪ್ಪು ಮಾಡೋದು ಅಂದರೆ, ಗುರುಗಳು ಏನು ಬೋಧನೆಯನ್ನು ಮಾಡಿರ್ತಾರಲ್ಲ ಅದರ ಬಗ್ಗೆ ಬಹಳಷ್ಟು ಅಲಕ್ಷ್ಯವನ್ನು ತೋರಿರ್ತೀರ. ಆ ಓದಿದಂತಹ ವಿಷಯವನ್ನು ಸರಿಯಾದ ರೀತಿಯಲ್ಲಿ ಸುಮ್ಮನೆ ತಿಳ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಅದ್ರ ಬಗ್ಗೆನೇ ನೀವು ಒಂದ್ಸಲಿ ಆಲೋಚನೆಯನ್ನು ಮಾಡಿಬಿಟ್ರೆ ಅದು ಶಾಶ್ವತವಾಗಿ ನಿಮ್ಮ ತಲೆಯಲ್ಲಿ ಉಳ್ಕೊಳ್ಳುತ್ತೆ. ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ,
ಇವತ್ತು ಗುರುಗಳು ಹೇಳಿದಂಥ ಪಾಠವನ್ನು ಕೇಳಿಕೊಂಡು ಸುಮ್ಮನಾಗೋಗ್ಬಿಡ್ತೀರಾ, ಮತ್ತು ತಿರ್ಗಾ ಪಾಠವನ್ನು ಓದಲಿಕ್ಕೆ ಹೋಗ್ತೀರಾ, ಎಕ್ಸಾಮ್ ಇವತ್ತಿದ್ದಂಗೆ ಅಥವಾ ಒಂದು ವಾರದ ಮುಂಚಿತ ಓದಕ್ಕೆ ಹೋಗ್ತೀರಾ, ಅದು ಯಾವುದು ಕೂಡ ಸರಿಯಾದ ರೀತಿಯಲ್ಲಿ ಅಂಕವನ್ನು ಗಳಿಸಲಿಕ್ಕೆ ನಿಮಗೆ ಸರಿಯಾದ ಮಾರ್ಗವೂ ಕೂಡ ಸಿಗೋದಿಲ್ಲ. ಹಾಗಾಗಿ ಯಾವತ್ತೂ ನಿಮ್ಮ ಮನಸ್ಸನ್ನು ನಮ್ಮ ಗುರುಗಳು ಏನು ಬೋಧನೆಯನ್ನು ಮಾಡಿರ್ತಾರಲ್ಲ ಅದರ ಬಗ್ಗೆನೇ ಆಲೋಚನೆಯನ್ನು ಮಾಡ್ತಾ ಹೋದರೆ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಓಕೆನಾ, ಯಶಸ್ಸು ಸಿಗುತ್ತೆ. ಇನ್ನು ವಿಶೇಷವಾಗಿ ನೋಡಿದಾಗ ನಿಮ್ಮ ಹಣಕಾಸಿನ ವಿಷಯದಲ್ಲಿ ಮಿತ್ರರಿಂದ ಸಹಾಯ ದೊರೆಯುವಂಥ ಸಾಧ್ಯತೆ ಇದೆ. ಸಾಕಷ್ಟು ರೀತಿಯಾದಂಥ ಹಣಕಾಸಿನಲ್ಲಿ ಸ್ವಲ್ಪ ಏರುಪೇರು ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. ಆದರೆ ಮಿತ್ರರಿಂದ ಸಹಾಯ ದೊರಕುವಂತಹ ಸಾಧ್ಯತೆ ಇದೆ. ಬಟ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಿಮ್ಮ ವ್ಯಾಪಾರ ಹಾಗೂ ಉದ್ಯಮವನ್ನು ನಡೆಸುವವರಿಗೆ ವಿಶೇಷವಾದಂಥ ಲಾಭವಿದೆ. ಮತ್ತು ಏನೋ ನೀವು ಒಂದು ಸಂಕಷ್ಟಕ್ಕೆ ಸಿಲುಕೊಂಡಿರ್ತೀರಲ್ಲ, ಒಂದು ಮನೆ EMI ಕಟ್ಟೋದಿರ್ಬೋದು, ಗಾಡಿ EMI ಕಟ್ಟೋದಿರ್ಬೋದು, ಆ ಸಮಯಕ್ಕೆ ತಕ್ಕಂಗೆ ದುಡ್ಡು ಸಿಕ್ಕಿರೋದಿಲ್ಲ. ತಿಂಗಳ ಪ್ರಾರಂಭದಲ್ಲೇ, ತಿಂಗಳ ಮಧ್ಯಭಾಗದಲ್ಲೇ ಮಿತ್ರರಿಂದ ಸಹಾಯ ಆಗಿ ಮತ್ತು ತಿಂಗಳ ಅಂತ್ಯಕ್ಕೆ ನಿಮಗೆ ನಿಮ್ಮ ಕೆಲಸ, ಕಾರ್ಯ, ವ್ಯಾಪಾರ, ಉದ್ಯಮದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಲಾಭವಾಗುವಂಥ ಸಾಧ್ಯತೆ ಇದೆ. ಅಂದರೆ ಹಣಕಾಸು ಬಹಳಷ್ಟು ರೀತಿಯಾದಂಥ ಕ್ಯಾಶ್ ಫ್ಲೋ ತುಂಬ ಚೆನ್ನಾಗಿರುತ್ತೆ ಮತ್ತು ನೀವು ದುಡಿದಿದ್ದಕ್ಕಿಂತಲೂ ಖರ್ಚು ಮಾಡಿದ್ದಕ್ಕಿಂತಲೂ ಉಳಿದುಕೊಳ್ಳುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ನೋಡಿದಾಗ ನಿಮ್ಮ ಒಂದು ವ್ಯಾಪಾರದಲ್ಲಿ ನೋಡಿದಾಗ ಸಾಕಷ್ಟು ರೀತಿಯಾದಂಥ ಲಾಭವಿದೆ. ಅಂದರೆ 2-3 ವರ್ಷದಲ್ಲಿ ಬರದೇ ಇರತಕ್ಕಂತಹ ಹಣ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇದೆ. ಅಂದರೆ ಕೊಟ್ಟಂತಹ ಹಣ ಭಾಳ ಬೇಗ ಬರುವಂತಹ ಸಾಧ್ಯತೆಯೂ ಕೂಡ ಇದೆ. ಅಂದರೆ ನೀವು ಯಾವುದೋ ಒಂದು ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿರ್ತೀರ, ಆ ಹಣ ಬಂದಿರೋದಿಲ್ಲ. ಅದನ್ನು ನೀವು ಭಾಳಷ್ಟು ರೀತಿಯಾದಂಥ ಒಂದು ಆತುರದಿಂದ ಕಾಯ್ತಾ ಇರ್ತೀರ, ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂದ್ಕೊಂಡು. ಮತ್ತು ನಿಮ್ಮ ಎಲ್ಲ ಕಷ್ಟಗಳು ಈ ಒಂದು ತಿಂಗಳಿನಲ್ಲಿ, ಏಪ್ರಿಲ್ ತಿಂಗಳಿನಲ್ಲಿ ಮುಕ್ತಾಯ ಆಗುವಂಥ ಒಂದು ಅವಕಾಶವೂ ಕೂಡ ನಿಮಗೆ ದೊರೆಯುವಂಥ ಸಾಧ್ಯತೆಯೂ ಕೂಡ ಇದೆ. ಇನ್ನು ವ್ಯಾಪಾರಸ್ಥರಿಗೆ, ಉದ್ಯಮಿಗಳಿಗೆ ಮತ್ತು ಪಾಲುದಾರಿಕೆಯ ವ್ಯಾಪಾರವನ್ನು ಮಾಡುವಂಥವರಿಗೆ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ರಾಜಕೀಯ ರಂಗದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಅಥವಾ ಸಿನಿಮಾ ನಟ ನಟಿಯರಿಗೆ ಈ ಒಂದು ತಿಂಗಳಿನಲ್ಲಿ ಸಾಕಷ್ಟು ರೀತಿಯಲ್ಲಿ ಒಂದು ಒಳ್ಳೆಯ ಅವಕಾಶವೂ ಕೂಡ ದೊರೆಯುವಂಥ ಸಾಧ್ಯತೆ ಇದೆ. ಅದರಿಂದ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭವಿದೆ. ಮತ್ತು ರಾಜಕಾರಣಿಗಳಿಗೆ ನೀವು ಎಕ್ಸ್ಪೆಕ್ಟೇಷನ್ ಮಾಡಿದ್ಕಿಂತಲೂ ಒಂದು ದೊಡ್ಡ ಪ್ರಮಾಣದಲ್ಲಿ ಯಶಸ್ಸು, ಒಂದು ದೊಡ್ಡ ಪ್ರಮಾಣದಲ್ಲಿ ಹುದ್ದೆ ಹಾಗೂ ಗೌರವ ಪ್ರಾಪ್ತಿ ಸಿಗುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ನೋಡಿದಾಗ ನೀವು ಈ ಒಂದು ಮೆಡಿಕಲ್ ಸಂಬಂಧಪಟ್ಟಂತಹ ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಾಪಾರಸ್ಥರಿಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ. ಅಂದರೆ ಮೆಡಿಕಲ್ ಗಳ ಬಿಸ್ನೆಸ್ ಮಾಡೋರಿಗೆ ಅಥವಾ ಈ ಡೀಲರ್ಸ್ಗಳಿಗೆ ಸಾಕಷ್ಟು ರೀತಿಯಾದಂಥ ಒಂದು ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ಕಬ್ಬಿಣದ ವ್ಯಾಪಾರಸ್ಥರಿಗೆ ನೀವು ಅಂದುಕೊಂಡಿದ್ದಕ್ಕಿಂತಲೂ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಲಾಭವಿದೆ. ಮತ್ತು ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಮಾಡುವವರಿಗೆ ಸಾಕಷ್ಟು ರೀತಿಯಾದಂಥ ಲಾಭವಿದೆ. ಇನ್ನು ವಿಶೇಷವಾಗಿ ನೋಡಿದಾಗ ಪತ್ನಿಯಿಂದ, ಇನ್ನು ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ನೋಡಿದಾಗ ಪತ್ನಿಯಿಂದ ಸಾಕಷ್ಟು ರೀತಿಯಾದಂಥ ಲಾಭದಾಯಕವಾಗಿದೆ. ಓಕೆನಾ, ಪತ್ನಿಯಿಂದ ಸ್ವಲ್ಪ ಲಾಭದಾಯಕವಾಗಿದೆ. ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಮತ್ತು ಕಲಹ ಇಲ್ಲ. ಮತ್ತು ಯಾವುದೇ ರೀತಿಯಾದಂಥ ಬೇರೆಯವರ ವಿಷಯವನ್ನು ತೆಗೆದುಕೊಂಡು ಮನೆಯಲ್ಲಿ ಜಗಳ ಆಡುವಂಥದ್ದಾಗಿರ್ಬೋದು, ಅಂಥದ್ದು ಯಾವುದೂ ಕೂಡ ನಡೆಯೋದಿಲ್ಲ. ಹಾಗಾಗಿ ಸುಭಿಕ್ಷವಾಗಿ ಇರ್ತೀರ. ಮತ್ತು ಅವಿವಾಹಿತರಿಗೆ ವಿವಾಹ ಯೋಗಗಳು ಕೂಡಿಕೊಂಡು ಬರುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಅವಿವಾಹಿತರಿಗೆ ಒಂದು ಒಳ್ಳೆಯ ರೀತಿಯಾದಂಥ ಒಂದು ಒಳ್ಳೆಯ ಸಂಬಂಧ ಬರುವಂಥ ಸಾಧ್ಯತೆಯೂ ಕೂಡ ಇದೆ. ಈ ತಿಂಗಳಿನಲ್ಲಿ ಏನಾದರೂ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಸಂಬಂಧ ಕೂಡ್ಕೊಂಡು ಬಂತು ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಯಶಸ್ಸು, ಒಂದು ಒಳ್ಳೆಯ ರೀತಿಯಾದಂಥ ನೀವೇನು ಕನಸುಗಳನ್ನು ಕಂಡಿರ್ತಿರಲ್ಲ ಅದರ ತಕ್ಕನಂಗೆ ಒಂದು ಒಳ್ಳೆಯ ಹುಡುಗ ಸಿಕ್ಕುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ನಿಮ್ಮ ಇನ್ನೂ ಒಂದು ವಿಶೇಷವಾಗಿ
ಪ್ರೇಮ ಜೀವನದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ನೋಡಿ, ಪ್ರೇಮ ಜೀವನದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಅನಾನುಕೂಲಗಳಾಗುವಂತಹ ಸಾಧ್ಯತೆ ಇದೆ. ಪ್ರೇಮ ಜೀವನದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಸ್ವಲ್ಪ ಭಾಳಷ್ಟು ರೀತಿಯಾದಂಥ ಮುರಿದು ಬೀಳುವಂತಹ ಸಾಧ್ಯತೆ ಇದೆ. ನಿಮ್ಮ ಪ್ರೇಮ ಒಂದು ಬಾಂಧವ್ಯ ಅಥವಾ ಅವರಿಂದಲೇ ನಿಮಗೆ ಅಪಮಾನ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ನೋಡಿದಾಗ ನಿಮ್ಮ ಆರೋಗ್ಯ ಸ್ಥಿತಿಯು ಕೂಡ ಸುಧಾರಣೆ ಆಗುತ್ತದೆ. ಮತ್ತು ವಿಶೇಷವಾಗಿ ಹೊಟ್ಟೆಗೆ ಸಂಬಂಧಪಟ್ಟಿದ್ದು, ಈ ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಿದ್ದು ಅಥವಾ ಬೆನ್ನಿಗೆ ಸಂಬಂಧಪಟ್ಟಿದ್ದು ಏನಾದರೂ ವ್ಯಾಧಿಗಳಿದ್ದರೆ ಸ್ವಲ್ಪ ನಿರಾಳವಾಗುವಂತಹ ಸಾಧ್ಯತೆ ಇದೆ. ಈ ತಿಂಗಳ ಅಂದರೆ ಏಪ್ರಿಲ್ ತಿಂಗಳ ಪ್ರಾರಂಭದಲ್ಲಿ ನಿಮಗೆ ಸ್ವಲ್ಪ ಭಾಳಷ್ಟು ರೀತಿಯಾದಂಥ ಆರೋಗ್ಯದಲ್ಲಿ ಸ್ವಲ್ಪ ಬಾಧೆಗಳು ಬರಬಹುದು. ಆದರೆ ತಿಂಗಳ ಮಧ್ಯದಲ್ಲಿ, ತಿಂಗಳ ಅಷ್ಟೊತ್ತಲ್ಲಿ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತದೆ. ಇಷ್ಟು ವೃಷಭ ರಾಶಿಯ ಏಪ್ರಿಲ್ ತಿಂಗಳ ಫಲಾನುಫಲಗಳು. ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಶನೇಶ್ವರ ಎಂದು ಕಮೆಂಟ್ ಮಾಡಿ. ನಿಮ್ಮ ಜೀವನದಲ್ಲಿ ನೀವೇನು ಅಂದುಕೊಂಡಿರ್ತೀರ ನೋಡಿ ಈ ತಿಂಗಳಿನಲ್ಲಿ, ಅದೆಲ್ಲವೂ ಕೂಡ ಕಾರ್ಯಸಿದ್ಧಿಯಾಗುತ್ತೆ. ಶನಿದೇವನ ಅನುಗ್ರಹದಿಂದಲೇ ನಿಮಗೆಲ್ಲವೂ ಕೂಡ ಲಾಭವಾಗುತ್ತೆ. ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ. ಜೈ ಶನಿದೇವ.